ಇಲ್ಲಿವರೆಗೆ ಹಾಡುಗಳ ಮೂಲಕ, ಆರಾಧನೆ ಮೂಲಕ ಜೀವವುಳ್ಳ ದೇವರನ್ನು ಆರಾಧಿಸಿದ್ದೇವೆ, ನಾವು ಮಹಿಮೆಪಡಿಸಿದ್ದೇವೆ. ಪ್ರಿಯರೇ, ಇದು ಆತನು ನಮ್ಮ ಸಂಗಡ ಮಾತನಾಡುವಂಥ ಸಮಯ. ಯಾವಾಗಲೂ ಹೃದಯದ ಬಾಗಿಲು ತೆರೆದು ದೇವ್ರನ್ನ ನಾವು ಕೇಳ್ತಿರ್ಬೇಕು. ದೇವ್ರೇ, ನನ್ನ ಸಂಗಡ ಏನು ಮಾತಾಡ್ಲಿಕ್ಕಿದ್ದೀಯಾ? ದೇವ್ರೇ, ನನ್ನ ಸಂಗಡ ನೀನು ಏನು ಮಾತಾಡ್ಲಿಕ್ಕಿದ್ದೀಯಾ? ಪ್ರತಿ ಸಾರಿ ಹೇಳ್ತಿರ್ತೀನಿ, ದಾವೀದನು ಕೇಳ್ತಾನೆ, ಸ್ವಾಮಿ, ಬಾಯಿರದ ಜಿಂಕೆ ನೀರಿಗಾಗಿ ಯಾವಾಗ ತವಕ ಪಡ್ತಾ ಇದೆಯೋ ಅದೇ ವಿಧವಾಗಿ ನನ್ನ ಹೃದಯವು ನಿನ್ನ ಮಾತುಗಳಿಗಾಗಿ ನನಗೆ ತವಕ ಪಡ್ತಾ ಇದೆ ಎಂಬುದಾಗಿ. ಬಾಯರಿದ ಜಿಂಕೆ, ಬಾಯಿ ಒಣಗಿದ ಜಿಂಕೆ, ಅದು ಯಾವ ವಿಧವಾಗಿ ನೀರುಗಳಿಗಾಗಿ ಅದು ತವಕ ಪಡುತ್ತದೋ ಅದೇ ವಿಧವಾಗಿ ನನ್ನ ಮನವು ನಿನ್ನ ಆತ್ಮಗಾಗಿ, ನಿನ್ನ ವಾಕ್ಯಕ್ಕಾಗಿ ಅದು ತವಕ ಪಡುತ್ತಾ ಇದೆ ಎಂಬುದಾಗಿ. ಬೇರೆ ವಾಕ್ಯವನ್ನು ಕೇಳಕ್ಕಾಗಿ ನಾವು ಹಂಬಲದಿಂದ ಎದುರು ನೋಡುವಂತರಾಗಿರಬೇಕು. ಆ ವಾಕ್ಯ ನಿನ್ನನ್ನು ಸ್ವಸ್ಥ ಮಾಡ್ತತ, ಆ ವಾಕ್ಯ ನಿನಗೆ ಸಮಾಧಾನ ಕೊಡ್ತತ, ಆ ವಾಕ್ಯ ನಿನಗೆ ನೆಮ್ಮದಿ ಕೊಡ್ತತ. ಆ ವಾಕ್ಯವೆಂಬಾತನೇ ನಿನ್ನ ಜೀವಿತಕ್ಕೆ ಬಂದು ನಿನ್ನ ಸಂಗಡ ಬರುವಾತನಾಗಿದ್ದಾನೆ. ಹಲ್ಲೆಲೂಯಾ. ನಾನು ಹೇಳೋದು ಬಹಳ ಜನಕ್ಕೆ ಅರ್ಥ ಆಗ್ಲಿಲ್ಲ, ಒಬ್ಬರಿಗೆ ಮಾತ್ರ ಅರ್ಥ ಆಗಿದೆ. ಆ ವಾಕ್ಯ ನಿನ್ನನ್ನು ಸ್ವಸ್ಥ ಮಾಡ್ತತ, ಆ ವಾಕ್ಯ ನಿನಗೆ ಸಮಾಧಾನ ಕೊಡ್ತತ. ಆ ವಾಕ್ಯವೆಂಬಾತನು ನಿನ್ನ ಸಂಗಡ ಬಂದು ನಿನ್ನ ಜೀವಿತವನ್ನು ಆಶೀರ್ವದಿಸುವ ದೇವರಾತನಾಗಿದ್ದಾನೆ. ಹಲ್ಲೆಲೂಯಾ. ವಾಕ್ಯವೆಂಬಾತನೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿ ಇತ್ತು, ಆ ವಾಕ್ಯವೇ ದೇವರಾಗಿ 46 ವ್ಯಕ್ತಿ ಈ ಭೂಲೋಕಕ್ಕೆ ಬಂದನೆಂಬುದಾಗಿ. ವಾಕ್ಯವೇ ದೇವರಾಗಿ, ಆತನು ವಾಕ್ಯವೇ ಮನುಷ್ಯನಾಗಿ ಆತನು ಬಂದಾತನಾಗಿದ್ದಾನೆ. ಪ್ರೇರೆ, ಆ ವಾಕ್ಯವನ್ನು ನಾವು ಕೇಳುವಂತರಾಗಿರೋಣ. ಆ ವಾಕ್ಯವನ್ನು ಕೇಳುವಾಗ ನಮ್ಮ ಹೃದಯಗಳು ನಾವು ತೆಗೆದಿಟ್ಟು, ದೇವರೇ, ಅದು ನನ್ನ ಅಂತರೇಂದ್ರಿಯದಲ್ಲಿ ಕಾರ್ಯ ಮಾಡುವಂತೆ ಸಹಾಯ ಮಾಡಬೇಕಾಗಿ ದೇವರು ಕೇಳೋಣ. ಹಲ್ಲೆಲೂಯಾ. ಆ ವಾಕ್ಯವು ಕೀಳು ಮಜ್ಜೆಯನ್ನು ಸರಿ ಮಾಡ್ತದೆ. ಪ್ರೇರೆ, ನಮ್ಮ ಜೀವನವನ್ನು ಮುರಿದು ಹೋದ ನಮ್ಮ ಕುಟುಂಬಗಳನ್ನು, ಮುರಿದು ಹೋದ ನಮ್ಮ ಜೀವಿತವನ್ನು ನೋಡ್ತೇವೆ, ಜಜ್ಜಿ ಹೋದ ನಮ್ಮ ಶರೀರವನ್ನು ತಿರುಗಿ ಅದು ಉತ್ತೇಜನ ಮಾಡುತ್ತದೆ ದೇವರ ವಾಕ್ಯವಾಗಿದೆ. ಪ್ರೇರೆ, ಇದನ್ನ ನಾನು ಬಹಳ ಉದ್ದನೆ ಸಂದೇಶ ತೆಗೆದುಕೊಳ್ಳೋದಿಲ್ಲ, ಬಟ್ ಒಂದು ಸಿಕ್ಕದ ಒಂದು ಸಿಂಪಲ್ ದೇವರ ವಾಕ್ಯವನ್ನು ಹೇಳಿಕ್ಕೆ ಇಷ್ಟಪಡುತ್ತೆ. ದೇವರನ್ನ ಆತ್ಮ ಇಟ್ಟಂತ, ನನ್ನ ಹೃದಯದಲ್ಲಿಟ್ಟಂತ ಆತ್ಮ ಒಂದು ವಾಕ್ಯ ನನ್ನ ಹೃದಯದಲ್ಲಿ ದೇವರು ಮಾತನಾಡ ಎಂಬುದಾಗಿ ಪ್ರೇರೇಪಿಸಿದ ವಾಕ್ಯ ನೋಡುತ್ತೇವೆ. ನಾವು ಕಳೆದ ದಿನಗಳಿಂದ ಅಭಿವೃದ್ಧಿಯ ಬಗ್ಗೆ ನಾವು ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೇವೆ. ಅಭಿವೃದ್ಧಿಯ ಬಗ್ಗೆ ನಾವು ಧ್ಯಾನಿಸ್ತಾ ಇದ್ದೇವೆ. ಅಭಿವೃದ್ಧಿ, ದೇವರಲ್ಲಿ ನಾವು ಅಭಿವೃದ್ಧಿಗಳನ್ನು ಕಾಣಬೇಕಾದ್ರೆ ಕೆಲವು ವಿಷಯ ನಾವು ಮಾಡಬೇಕಾಗಿದೆ. ಪ್ರಿಯರೇ, ಈ ದಿನ ದೇವ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ ನಾವು ಒಂದು ವಿಷಯನ ಕಲಿಯುವಂತರಾಗಿರೋಣ. ನೋಡ್ರಿ, ಆದಿಕಾಂಡ ಬರೆದ ಪುಸ್ತಕ 28ನೇ ಅಧ್ಯಾಯ 12ನೇ ವಚನ ಓದುವಂತರಾಗಿರೋಣ. ಆದಿಕಾಂಡ ಬರೆದ ಪುಸ್ತಕ 28ನೇ ಅಧ್ಯಾಯ 12ನೇ ವಚನ. ಆ ರಾತ್ರಿ ಅವನು ಕನಸು ಕಂಡನು. ಸಾಕು, ಪ್ರತಿಯೊಬ್ಬರು ಹೇಳೋಣ. ಆ ರಾತ್ರಿ ಅವನು ಕನಸು ಕಂಡನು. ಆ ರಾತ್ರಿ ಆಯನ ಕಲ ಕನೆನು. ಆ ರಾತ್ರಿ ಆಯನ ಕಲ ಕನೆನು. ಹಲ್ಲೆಲೂಯಾ. ಸ್ವಲ್ಪ ನನ್ನ ಭಾಷೆ ಡಿಫ್ರೆಂಟ್ ಆಗಿರ್ಬೋದು. ಆಯನ ಒಂದು, ಅತಡು ಒಂದು ತಿಳಿದ ಕಡ. ಓಕೆ, ಇಂಗ್ಲಿಷ್ ಏನೈತೆ? ದಟ್ ಡೇ, ದಟ್ ನೈಟ್ ಜಾಕೋಬ್ ಸಿ ಎ ವಿಷನ್ ಅಂತ ಐತಾ, ಡ್ರೀಮ್ ಅಂತ ಐತಾ? ಡ್ರೀಮ್. ಜಾಕೋಬ್ ಹ್ಯಾಡ್ ಎ ಡ್ರೀಮ್. ಯಾಕೋಬನು ಒಂದು ಕನಸು ಕಾಣ್ತಾ ಇದೆ. ಒಂದು ಕನಸು, ಅದ್ಭುತಕರವಾದ ವಚನ. ನಾನು ದೇವರ ಸಮ್ಮುಖದಲ್ಲಿ ಧ್ಯಾನಿಸ್ತಾ ಇದ್ದೆ. ಅದ್ಭುತವಾದಿ. ನಾನು ದೇವರ ಸಮ್ಮುಖದಲ್ಲಿ ಸುಮಾರು ಈ ಒಂದು ಸಂದೇಶದ ಶೀರ್ಷಿಕೆ ನಾನು ಒಂದು ತಿಂಗಳ ಕೆಳಗಡೆ ನಾನು ಪ್ರಾರ್ಥಿಸುವಾಗ, ನಮ್ಮ ಬೆಂಗಳೂರು ಪಟ್ಟಣಕ್ಕೆ ನಾನು, ನಮ್ಮ ದೈವ ಸೇವಕರು ರವಣ್ಣ ನಾವು ಹೋಗಿದಾಗ ಅಲ್ಲಿ ನಾನು ಕೂತ್ಕೊಂಡು ಪ್ರಾರ್ಥಿಸುವಾಗ ನಾನು ದೇವ್ರು ನನ್ನ ಸಂಗ ಮಾತಾಡ್ದ. 2 ಸಂದೇಶ ದೇವರನ್ನು ಕೊಟ್ಟ. ಈ ಸಂದೇಶದ ಕುರಿತಾಗಿ ಧ್ಯಾನಿಸ್ತಾ ಇದ್ದೆ. ಡ್ರೀಮ್, ಕನಸು. ಕನಸಿನ ಕುರಿತಾಗಿ ನಾನು ಧ್ಯಾನಿಸ್ತದೆ. ಏನಪ್ಪ ಈ ಕನಸು? ಏನ್ ಮಾಡ್ತದೆ ಈ ಕನಸು? ಕನಸಿನ ಮೂಲಕ ನಾವು ಏನು ಹೊಂದಿಕೊಳ್ಳಿಕ್ಕೆ ಸಾಧ್ಯ? ಕನಸುಗಳು ಯಾಕೆ ಜೀವನದಲ್ಲಿ ಬಹಳ ಪ್ರಾಮುಖ್ಯ ಎಂಬುದಾಗಿ ದೇವರ ಸಮ್ಮುಖದಲ್ಲಿ ನಾನು ಎದುರು ನೋಡ್ತಾ ಇದ್ದೆ. ಯಾಕೆ ಪ್ರಾಮುಖ್ಯ ನೋಡ್ತೇವೆ? ಕನಸುಗಳು ಇಲ್ಲ ಅಂದ್ರೆ ನಮ್ಮ ಜೀವಿತದಲ್ಲಿ ಗುರಿ ಇರಂಗಿಲ್ಲ ರೀ.
ಕನಸು ಇಲ್ಲಂದ್ರೆ ಜೀವನದಲ್ಲಿ ಗುರಿ. ನೋಡ್ತೇವೆ, ಕನಸು ನಿನ್ನನ್ನು ಏನು ಮಾಡ್ತಾ ಗೊತ್ತಾ? ದೇವರ ಚಿತ್ತಕ್ಕೆ, ದೇವರ ಒಂದು ಆಶೀರ್ವಾದಕ್ಕೆ ನಿನಗೆ ದಾರಿ ಮಾಡಿ ಕೊಡ್ತದೆ ಕನಸುಗಳು. ಹಲ್ಲೆಲೂಯ. ಕನಸುಗಳು ನಿನ್ನ ಜೀವಿತಕ್ಕೆ, ನೋಡ್ತೇವೆ, ನೀನು ಹೊಂದಬೇಕಾದ ಆಶೀರ್ವಾದಕ್ಕೆ, ನೀನು ಹೊಂದಬೇಕಾದ ಅಭಿವೃದ್ಧಿಗೆ ಆ ಕನಸುಗಳು ನಿಮಗೆ ದಾರಿ ದೀಪವಾಗಿ ಸಹಾಯ ಮಾಡ್ತವೆ. ದೇವರ ವಾಕ್ಯ ಹೇಳ್ತಾ ಇಲ್ಲಿ ನೋಡ್ತೇವೆ, ಆ ರಾತ್ರಿ ನೋಡ್ತೇವೆ, ವಾಕ್ಯ ಹೇಳ್ತಾ, ಆ ರಾತ್ರಿ ಅವನು ಕನಸು ಕಂಡನು. ಆ ರಾತ್ರಿ ಅವನು ಯಾರಿವನು? ಇವನ ಹೆಸರು ಬಂದು ಯಾಕೋಬನು. ಯಾಕೋಬನು ನೋಡ್ತೇವೆ, ತನ್ನ ಜೀವಿತದಲ್ಲಿ ತನ್ನ ಅಣ್ಣನನ್ನು ಮೋಸ ಮಾಡ್ತಾನ, ತನ್ನ ಅಣ್ಣನನ್ನು ಮೋಸ ಮಾಡ್ತಾನ, ಸ್ವಂತ ತಂದೆಯನ್ನು ಮೋಸ ಮಾಡ್ತಾನ. ಇವನೊಬ್ಬ ಮೋಸಗಾರನು ಯಾಕೋಬನು. ಒಂದು ತುತ್ತು ಅನ್ನಕ್ಕೋಸ್ಕರ ಅಣ್ಣನಿಂದ ಆ ಹಿರಿತನವನ್ನು ಸಂಪಾದನೆ ಮಾಡಿದ ವ್ಯಕ್ತಿ. ಮೋಸ ಮಾಡಿ ಈ ಒಂದು ತನ್ನ ಕೊಡಬಹುದಾಗಿತ್ತಲ್ಲ ಅಣ್ಣನಿಗೆ, ಒಂದು ತನ್ನ ಕೊಡಬಹುದಾಗಿತ್ತಲ್ಲ. ಬಟ್ ಆದ್ರೆ ಅವನು ನೋಡ್ತೇವೆ, ನಿನ್ನ ಹಿರಿತನ ಕೊಡು, ಆ ಲೀಡರ್ಶಿಪ್, ಆ ನಾಯಕತ್ವ, ಆ ಒಂದು ಹಿರಿತನ ಎಂಬುದು ದೊಡ್ಡ ಆಸ್ತಿ ಇದ್ದ ಹಾಗೆ. ಆ ಹಿರಿತನ ಕೊಡು ಎಂಬುದಾಗಿ ಅದನ್ನು ಮೋಸ ಮಾಡಿ ಗುಗುರಿಗೋಸ್ಕರ, ಯಾವ್ದಕ್ಕೋಸ್ಕರ? ಗುಗುರಿಗೋಸ್ಕರ ಅಣ್ಣನಿಂದ ಗುಗುರಿ ರೊಟ್ಟಿ ಕೊಟ್ಟು ಅಣ್ಣನಿಂದ ಆ ಒಂದು ಹಿರಿತನವನ್ನು ಸಂಪಾದನೆ ಮಾಡಿದ ವ್ಯಕ್ತಿ ಈ ಒಬ್ಬ ಯಾಕೋಬನು. ಎರಡನೇದು ನೋಡ್ತೇವೆ, ತನ್ನ ತಂದೆಯಿಂದ ತನ್ನ ಅಣ್ಣನಿಗೆ ಬರಬೇಕಾದ ಆಶೀರ್ವಾದ, ತನ್ನ ಅಣ್ಣನಿಗೆ ಬರಬೇಕಾದ ವಾಗ್ದಾನ ವಚನಗಳು, ತನ್ನ ಅಣ್ಣನಿಗೆ ಬರಬೇಕಾದ ಆ ವಾಗ್ದಾನದ ಮಾತುಗಳನ್ನು ಒಂದು ಕುರಿಯ ಚರ್ಮದಿಂದ ತನ್ನ ತಂದೆಯನ್ನು ಮೋಸ ಮಾಡಿ ನೋಡುತ್ತೇವೆ ಆ ಆಶೀರ್ವಾದವನ್ನು ಪಡೆಕೊಂಡ ವ್ಯಕ್ತಿ ಈ ಒಬ್ಬ ಯಾಕೋಬನು. ಈ ಯಾಕೋಬನು, ಈ ಒಂದು ಚರಿತ್ರೆ ನೋಡೋದಾದ್ರಾಗಿನ ಈ ಯಾಕೋಬನು, ಅವನು ತನ್ನ ತಂದೆ ಸಾಯ್ತಕ್ಕಿದ್ದಾನೆ. ತನ್ನ ತಂದೆ ಹೇಳ್ಬಿಡ್ತಾನೆ ಅಣ್ಣನಿಗೆ, ಯಪ್ಪ, ನಿನ್ನ ಏಸವನಿಗೆ ಹೇಳ್ತಾನೆ, ಮಗನೇ, ನಿನ್ನ ತಮ್ಮನು ಮೋಸ ಮಾಡ್ದ, ನಿನ್ನ ತಮ್ಮ ಮೋಸ ಮಾಡಿ ನಿನಗೆ ಬರಬೇಕಾದ ಆಶೀರ್ವಾದ, ನಿನಗೆ ಬರಬೇಕಾದ ಆ ಒಂದು ಬ್ಲೆಸ್ಸಿಂಗ್, ನಿನಗೆ ಬರಬೇಕಾದದನ್ನು ಅವ್ನು ಏನ್ ಮಾಡಿದ, ಕಸ್ಕೊಂಡಿದ್ದ ನಿನ್ನಿಂದ ಅಂದಾಗ ಏಸವನಿಗೆ ಕೋಪ ಬರ್ತತ್ತ. ಏನ್ ಮಾಡ್ಬೇಕು ಈಗ ಎಂಬುದಾಗಿ ಅವನು ಸಾಯಿಸಲಿಕ್ಕೆ ಸಮಯದಲ್ಲಿ ನೋಡ್ತೇವೆ, ತಾಯಿಯ ಮಾತು ಕೇಳಿ ಓಡಿ ಹೋಗ್ತಾ ಇದ್ದಾನೆ ಲಾಬಾನನ ಮನೆಗೆ ಓಡಿ ಹೋಗ್ತಾ ಇದ್ದಾನೆ. ಪ್ರಿಯರೇ, ಯಾಕೋಬನು ನೋಡ್ತೇವೆ, ಓಡಿ ಹೋಗ್ತಾ ಇದ್ದಾನೆ ಸಮಯದಲ್ಲಿ ದಣಿದು ಅವನು ಮಲಗಿದ್ದಾನೆ. ಜೀವನದಲ್ಲಿ ದಣಿದಿದ್ದಾನೆ ಪ್ರಿಯರೇ, ದಣಿದಿದ್ದಾನೆ. ಅನೇಕ ಸಾರಿ ನಮ್ಮ ಜೀವನಗಳನ್ನ ದಣಿವಿಕೆ ಬರ್ತತ್ತ. ಅನೇಕ ಸಾರಿ ಯಾಕಪ್ಪ ಈ ಜೀವನ, ಯಾಕಪ್ಪ ಈ ಒಂದು ಬದುಕು, ಯಾಕಪ್ಪ ಈ ಕುಟುಂಬ, ಯಾಕಪ್ಪ ಈ ಸೇವೆ, ಯಾಕಪ್ಪ ಈ ಒಂದು ವ್ಯಾಪಾರ, ಯಾಕೆ ಸ್ವಾಮಿ ಯಾರ್ಯಾಕೆ ಪ್ರಯಾಸ ಪಡಬೇಕೆಂಬ ದಣಿವು ಕೆಲಸ ನಮ್ಮ ಜೀವಿತದಲ್ಲಿ. ನಾನು ಹೇಳೋದು ವಾಕ್ಯ ಅರ್ಥ ಆಗ್ತಾ? ಯಜನಿಗೆ ಅರ್ಥ ಆಗ್ತಾ? ಕೈ ತಿರೋಣ ಈ ಸಮಯದಲ್ಲಿ. ಹಲ್ಲೆಲೂಯಾ. ಅನೇಕ ಸಾರಿ ದಣುವು ನಮ್ಮ ಜೀವಿತದಲ್ಲಿ, ದಣವು ನಮ್ಮ ನಿವರ್ತನ ಕುಗ್ಗಿಸ್ತತ. ಎಷ್ಟು ದುಡಿದ್ರು ಕೂಡ ಇಷ್ಟೇನಾ? ಎಷ್ಟು ನಾನು ಪ್ರಯಾಸ ಪಡ್ಲಿ, ಇನ್ನೆಷ್ಟು ನಾನು ರಾತ್ರಿ ಹಗಲು, ಇನ್ನೆಷ್ಟು ನಾನು ರಾತ್ರಿ ಹಗಲು ಪ್ರಯಾಸ ಪಡ್ಲಿ. ದಣವು ಆರಿಸ್ಕೊಳಕ್ ಇಷ್ಟಪಡ್ತದೆ. ಏನು ಈ ಕಣ್ಣೀರು ಯಾಕೆ ನಾನು ಹೋಗ್ತಾ ಇಲ್ಲ, ನನ್ನ ಜೀವಿತದಲ್ಲಿ ಯಾಕೆ ಈ ಬಾಧೆ? ದಣ್ಕೊಂಡಿದ್ದಾನೆ, ಓಡಿ ಹೋಗ್ತಾ ಇದ್ದಾನೆ. ಅಣ್ಣನಿಂದ, ತಂದೆಯ ಮನೆಯಿಂದ ಓಡಿ ಹೋಗ್ತಾ ಇದ್ದಾನೆ. ಆಶೀರ್ವಾದವನ್ನು ಹೊಂದಿದ ವ್ಯಕ್ತಿ ಓಡಿ ಹೋಗ್ತಾ ದಣಿದು ವಾಕ್ಯದಲ್ಲಿ ಬರಬಡಿದೆ, ಅವನು ಒಂದು ವೃಕ್ಷದ ಕೆಳಗೆ ಮಲಗಿದ್ದಾನೆ, ಒಂದು ಗಿಡದ ಕೆಳಗೆ ಮಲಗಿದ ವಾಕ್ಯ ಹೇಳ್ತ, ಅವನು ಆ ರಾತ್ರಿ ಕನಸು ಕಂಡನು ಎಂಬುದಾಗಿ. ಹಲ್ಲೆಲೂಯ. పక్కన వ్యక్తి దేవుడిని కనసు కొడ్లికిదాన్ని దేవుడు నీకు కళ ఇచ్చేటట్లున్నాడు. దేవుడిని కళ ఇస్తున్నాడు. దేవుడిని కనసు ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ಕನಸು ಕೊಡುವಾಗ ಪ್ರೇರೆ ಯಾವ ವ್ಯಕ್ತಿ ನಿನ್ನನ್ನು ಶೇಕ್ ಮಾಡ್ಲಿಕ್ಕೆ ಆಗಲ್ಲ. ದೇವರು ಕನಸು ಕೊಡುವಾಗ ಯಾವ ವ್ಯಕ್ತಿನ ಹಿಡಿಲಿಕ್ಕೆ ಆಗಲ್ಲ. ದೇವರು ಕನಸು ಕೊಡುವಾಗ ಅದು ಶಾಪದ ಕನಸಲ್ಲ, ಅದು ಅಭಿವೃದ್ಧಿ ಕನಸಾಗಿರ್ತದೆ ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ಅದು ಶಾಪದ ಕನಸುಗಳಲ್ಲ ಪ್ರೇರೆ, ಅದು ಅಭಿವೃದ್ಧಿಯ ಕನಸುಗಳು. ಅದು ನಿನ್ನ ಮೇಲೆ ಕಟ್ಟುವ ಕನಸುಗಳು. ಅದು ನಿನ್ನ ಪ್ರೇರೆ ಉನ್ನತವಾಗಿ ತಕ್ಕಡುಕೊಳ್ಳುವ ಕನಸುಗಳಾಗಿರ್ತಾವ.
ದಣಿದವನಾಗಿ, ಯಾರು ಇಲ್ಲದವನಾಗಿ ಹೋಗ್ತಾ ಇದ್ದಾನೆ. ಕನಸದವನು ತನ್ನ ಜೀವನದಲ್ಲಿ ಒಬ್ಬಂಟಿಗನಾಗಿ ಹೋಗ್ತಾ ಇದ್ದಾನೆ, ಒಬ್ಬಂಟಗನಾಗಿ ಹೋಗ್ತಾ ಇದ್ದಾನೆ. ಏನು ಜೀವನ? ಹೋಗ್ತಾ ಇದ್ದಾನೆ. ದಣದಾಗ ವಾಕ್ಯ ಹೇಳ್ತಾತ, ಆ ರಾತ್ರಿ ಅವನು ಕನಸು ಕಂಡನು. ಎಂತ ಕನಸು ಅಂತ? ದೇವದೂತರು ಪರಲೋಕದಿಂದ ಇಳಿದು ಬರ್ತಾ ಇದ್ದಾರೆ. ಮತ್ತು ನೋಡ್ತವೆ ದೇವದೂತರು ಏಣಿಯಿಂದ ಮೇಲಕ್ಕೆ ಹೋಗ್ತಾ ಇದ್ದಾರೆ. ಏಣಿ ನೋಡ್ತವೆ, ಏಣಿ ಯಾಕೆ ಕೆಲಸ ಬರ್ತಾ ಮೇಲಕ್ಕೆ ಹೋಗ್ಲಿಕ್ಕೆ ಆಗಿ ಕೆಲಸ ಮಾಡ್ತತ್ತ. ನೋಡ್ತಾ ಒಬ್ಬ ವ್ಯಕ್ತಿಯನ್ನು ಮೇಲೆ ತಗೊಂಡು ಹೋಗ್ತತ್ತ ಪ್ರೇರೆ, ಒಬ್ಬ ವ್ಯಕ್ತಿಯನ್ನು ಏಣಿ ಕೆಳಗಡೆ ಇಳಿಸ್ತತ್ತ. ವಾಕ್ಯ ಹೇಳ್ತತ್ತ ಇಲ್ಲಿ 12ನೇ ವಚನದಲ್ಲಿ, ಆ ಕನಸಿನಲ್ಲಿ ಒಂದು ನೋಡಿ ನಿಚ್ಚಣಿಕೆಯನ್ನು ನೆಲದ ಮೇಲೆ ನಿಂತಿತು, ಅದರ ತುದಿ ಆಕಾಶವನ್ನು. ಆ ಒಂದು ಏಣಿ, ಆ ಒಂದು ನಿಚ್ಚಣಿಕೆ ಅದು ಭೂಮಿಯ ಮೇಲೆ ಮಲಗಿಲ್ಲ. ಆ ನಿಚ್ಚಣಿಕೆ ಭೂಮಿ ಮೇಲೆ ಮಲಗಿರುವಾಗ ಏಣಿ ದೇವ್ರು ತೋರಿಸ್ತಾ ಇಲ್ಲ. ಮಲಗಿರುವ ಏಣಿಯನ್ನು ಏನ್ ಗೊತ್ತಾ? ಅದನ್ನ ಚಟ್ಟ ಎಂಬುದ ಕರೀತಾರ. ಮಲಗಿರುವ ಏಣಿಯನ್ನು ಏನ್ ಕರೀತಾರ? ಚಟ್ಟ ಎಂಬುದಾಗಿ. ಮಲಗಿರುವ ಏಣಿ ಮೇಲೆ ಏನ್ ಮಾಡ್ತಾರ? ಒಬ್ಬ ವ್ಯಕ್ತಿಯನ್ನು ಮಲಗಿಸಿ 4 ಜನ ಹೊತ್ಕೊಂಡು ಹೋಗ್ತಾರ. ಎಲ್ಲಿಗೆ? ಉಣ್ಣಿಡ್ಲಿಕ್ಕಾಗಿ. ದೇವ್ರು ಅಂತ ಏಣಿಗೆ ತೋರಿಸ್ತಾ ಇಲ್ಲ, ಅವ್ನು ಯಾವತ್ತು ನಿಚ್ಚಣಿಕೆ ತೋರಿಸ್ತದನ. ಆ ನಿಚ್ಚಣಿಕೆ ಏನ್ ಗೊತ್ತಾ? ಮೇಲಕ್ಕೆ ಹೋಗುವಂತ ನಿಚ್ಚಣಿಕೆ. ಯಾವ ನಿಚ್ಚಣಿಕೆ? ಮೇಲೆ. ಎಲ್ಲಿ ಹೋಗ್ತಾ ಇದೆ? ಮಹಡಿ ಮೇಲ, ಅಪಾರ್ಟ್ಮೆಂಟ್ ಮೇಲ, ಎಲ್ಲಿಗೆ? ಅದರ ತುದಿ ತುದಿಯನ್ನು ಮುಟ್ತಾ ಇದೆ. ಆಕಾಶದ ತುದಿ. ಈ ವಚನ ನನ್ನ ನೋಡ್ತಿರುವ ಸಮಯದಲ್ಲಿ ಒಂದು ವಾಕ್ಯ ಜ್ಞಾಪಕ. ದೇವರು ಎಂದಿಗೂ ತಾನು ಆರಿಸಿಕೊಂಡವರನ್ನು, ದೇವರು ಎಂದಿಗೂ ತಾನು ನೇಮಿಸಲ್ಪಟ್ಟಂತವರನ್ನು ತಲೆಯಾಗಿ ಇಡುತ್ತಾನೆ ಹೊರತು ಬಾಲವಾಗಿ ಇಡೋದಿಲ್ಲ. ದೇವರು ತಾನು ನೇಮಿಸಿದಂತವರನ್ನು ಎಂದಿಗೂ ತಲೆಯಾಗಿ ಇಡುತ್ತಾನೆ ಹೊರತು ಬಾಲವಾಗಿ ಇಡೋದಿಲ್ಲ. ಪಕ್ಕದ ವ್ಯಕ್ತಿಗಳನ್ನ, ದೇವರು ನಿನ್ನನ್ನು ತಲೆಯಾಗಿ ಇಡಲಿಕ್ಕೆ ಇಷ್ಟಪಡುತ್ತಿದ್ದಾನೆ. ದೇವರು ನಿನ್ನನ್ನು ತಲೆಯಾಗಿ ಇಡಲಿಕ್ಕೆ ಇಷ್ಟಪಡುತ್ತಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ತೇವೆ ದೇವ್ರ ವಾಕ್ಯ ಹೇಳ್ತಾ, ಇವನು ಏನ್ ಗೊತ್ತಾ? ಆಕಾಶವನ್ನು ದೇವ್ರು ತೋರಿಸ್ತದನ, ಆಕಾಶವನ್ನು ದೇವ್ರು ತೋರಿಸ್ತದನ. ಇನ್ನು ನೋಡ್ತಾ ವಾಕ್ಯ ಹೇಳ್ತಾ, ಅವನು ಆ ಒಂದು ಸಮಯದಲ್ಲಿ ಆಶ್ಚರ್ಯಚಕಿತನಾಗಿ ಅಂತ ಎಂಥ ಒಂದು ಕನಸು ಇದು. ಇಲ್ಲಿ ನೋಡ್ತೇವೆ ಈ ಕನಸಿನ ಬಗ್ಗೆ ನೋಡ್ತೇವೆ. ನಾವು ಓದುವಂತರಾಗಿರೋಣ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ ಆ ಕನಸಿನ ಬಗ್ಗೆ ಅವನು ಒಂದು ಮಾತು ಹೇಳ್ತತೆ ಈ ಸಮಯದಲ್ಲಿ. 13ನೇ ವಚನ, ಇದಲ್ಲದೆ ಯೆಹೋವನು ಎಲ್ಲಿ ನಿಂತಿದ್ದಾನೆ? ದೇವರು ಎಲ್ಲಿ ನಿಂತಿದ್ದಾನೆ? ಇವನಾದ್ರೂ ದಣಿದು ಹೋಗ್ತಾ ಇದ್ದಾನೆ. ಇವನಾದ್ರು ಏನ್ ಮಾಡ್ಕೊಂಡು ದಣ್ಕೊಂಡಿದ್ದಾನೆ. ಇವನಾದ್ರೂ ಕಣ್ಣೀರಿಂದ ಇದ್ದಾನೆ. ಇವನಾದ್ರೂ ಸಾವಿಗೆ ಹತ್ತಿರವಾಗಿದ್ದಾನೆ. ಇವನಾದ್ರೂ ನೀರಿಲ್ಲ, ಇವನಿಗೆ ಊಟ ಇಲ್ಲ, ಇವನ್ ದಣ್ಕೊಂಡಿದ್ದಾನೆ, ಇವನು ಓಡಿ ಹೋಗ್ತಾ ಇದ್ದಾನೆ. ಆದ್ರೆ ಯಾರಿದ್ದಾರೆ ಪಕ್ಕದಲ್ಲಿ? ಯಾರಿದ್ದಾರೆ? ವಾಕ್ಯದ ಹೆಸರು ಹೋದ್ರಿ. ಇದಲ್ಲದೆ ಯೆಹೋವನು ಅವನ ಬಳಿಯಲ್ಲಿ, ಯಾರ ಬಳಿಯಲ್ಲಿ? ಓಡಿ ಹೋಗ್ತಿರ್ತ ವ್ಯಕ್ತಿಯ ಮನೆಯಲ್ಲಿ, ದಣಿದು ನಿಂತಿರುವ ವ್ಯಕ್ತಿಯಲ್ಲಿ, ಜೀವನದಲ್ಲಿ ಸೋತು ನಿಂತಿರುವ ವ್ಯಕ್ತಿಯ ಜೊತೆಯಲ್ಲಿ ದೇವರು ನಿಂತುಕೊಂಡಿದ್ದಾನೆ ರೀ. ಈ ದಿನ ನಿನ್ನ ಜೀವನದಲ್ಲಿ ನೀನು ದಣಿದು ನಿಂತಿದ್ಯಾ, ಸೋತು ನಿಂತಿದ್ಯಾ, ಅವಮಾನ ಆಗಿ ನಿಂತಿದ್ಯಾ. ನಿನ್ನ ಪಕ್ಷದಲ್ಲಿ ಈ ಲೋಕದ ಜನರು ಯಾರು ಇಲ್ಲದೆ ಇರಬಹುದು, ಆದರೆ ಸರ್ವಶಕ್ತ ದೇವರ ಪಕ್ಕದಲ್ಲಿ ನಿಂತುಕೊಳ್ಳುವಂತನಾಗಿದ್ದಾನೆ. ಹಲ್ಲೆಲೂಯ. ನನ್ನ ದೇವರು ಸರ್ವಶಕ್ತನು. ಆತನು ಬಿದ್ದವರನ್ನು ಮೇಲಕ್ಕೆ ಎತ್ತುವ ದೇವರಾತನಾಗಿದ್ದಾನೆ ಪ್ರೇರೆ. ಕೇಳ್ತಾ ಆತನು ನೋಡ್ತೇವೆ ದೀನರನ್ನು ತಿಪ್ಪೆಯಿಂದ ಎತ್ತಿ ಉಪ್ಪರದ ಮೇಲೆ ಆತನು ಕುಳ್ಳಿರಿಸುವ ದೇವರಾತನಾಗಿದ್ದಾನೆ. ನಾನು ಹೇಳುವ ಮಾತುಗಳು ನಿಮಗೆ ಸುಳ್ಳಾಗಿರ್ಬೋದು, ಬೇಕಾದ ಕೀರ್ತನೆಗಳು ತೆಗೆದು ಹೋದ್ರಿ, ಅಲ್ಲಿ ವಾಕ್ಯದ ಬರೆದಿದೆ, ದೇವರು ದೀನರನ್ನು ತಿಪ್ಪೆಯಿಂದ ಎತ್ತಿ ಉಪ್ಪರದ ಮೇಲೆ ಆತನು ಕುಳ್ಳಿರಿಸುವ ಆತನಾಗಿದ್ದಾನೆ ಎಂಬುದು ವಾಕ್ಯ ಹೇಳ್ತಾ. ದಿಕ್ಕಿನದವರನ್ನು ತೆಗೆದು ಎಂಬುದು ಗೊತ್ತಾ? ಅರಸುಗಳೊಟ್ಟಿಗೆ, ಮಹಾರಾಜರುಗಳೊಟ್ಟಿಗೆ ಅದವರನ್ನ ಕುಳ್ಳಿರಿಸುವವನಾತನಾಗಿದ್ದಾನೆ ಪ್ರಿಯರೇ. ದಣಿದವನ ಪಕ್ಕದಲ್ಲಿ ದೇವರು ನಿಂತುಕೊಂಡಿದ್ದಾನೆ. ದಣಿದಿರುವವನ ಪಕ್ಕದಲ್ಲಿ ದೇವರು ನಿಂತುಕೊಂಡಿದ್ದಾನೆ. ಇವತ್ತು ನಿನ್ನ ಜೀವನದಲ್ಲಿ ದಣದಾಗಿರ್ಬೋದು, ಯಾಕೊಬ್ಬರ ಕನಸು ಕಾಣ್ತಾ ಇದ್ದಾನೆ,
ಆ ಕನಸಲ್ಲಿ ನಿಚ್ಚಣಿಕೆ ಇದೆ. ಆ ಕನಸಲ್ಲಿ ದೇವರು ತನ್ನ ಪಕ್ಕದಲ್ಲಿ ನಿಂತ್ಕೊಂಡು ಕಾಣ್ತಾ ಇದ್ದಾನೆ ಪ್ರಿಯರೇ. ಇವತ್ತು ನಿನ್ನ ಪಕ್ಕದಲ್ಲಿ ಯಾರಿದ್ದಾರೆ, ನಿನ್ನ ಪಕ್ಕದಲ್ಲಿ ಯಾರಿಲ್ಲ ಅಂತ ಆಲೋಚನೆ ಮಾಡ್ತಿದ್ದೀನೋ ಗೊತ್ತಿಲ್ಲ. ಈ ಮಧ್ಯಾಹ್ನ ಕನಸಲ್ಲಿ ದೇವ್ರು ನನ್ನ ಸಂಗ ಮಾತಾಡ್ತಾ ಇದ್ದಾನೆ. ಮಗಳೇ, ಮಗನೇ, ನಾನಿದ್ದೇನೆ ಪಕ್ಕದಲ್ಲಿ ದೇವ್ರು ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಮನುಷ್ಯರು ನಿಂತ್ಕೊಳ್ಳಬಹುದು, ಮನುಷ್ಯನಿಗೆ ವಿರೋಧ ನಿಂತ್ಕೊಳ್ಬಹುದು, ಮನುಷ್ಯನಿಗೆ ಎದುರು ನಿಂತ್ಕೊಳ್ಬಹುದು, ಆದ್ರೆ ನಿನ್ನ ಪಕ್ಕದಲ್ಲಿ ನಿಂತ್ಕೊಳ್ತ ದೇವರು, ಆತನು ನಿನಗನ್ನು ದೊಡ್ಡವನಾತನಾಗಿದ್ದಾನೆ, ಅವನಿಗೆ ದೊಡ್ಡವನಾತನಾಗಿದ್ದಾನೆ ಪ್ರಿಯರೇ. ಅರಸುಗಳ ಪುಸ್ತಕದಲ್ಲಿ ನೋಡುತ್ತೇವೆ, 1ನೇ ಅಧ್ಯಾಯದಲ್ಲಿ ಅಲ್ಲಿ ನೋಡುತ್ತೇವೆ, ಎಲೀಷನು ದಣಿದು ಹೋಗ್ತಾ ಇರ್ತಾನೆ. ದಣಿದು ಹೋಗ್ತಿರುವಂತ ಸಮಯದಲ್ಲಿ ನೋಡುತ್ತೇವೆ, ಅವನ ದಾಸಿಗಳು ಅಲ್ಲಿ ಇರ್ತಾನೆ. ಒಬ್ಬ ಸಾಮ್ರಾಜ್ಯ ಬರ್ತದೆ ಅವನು ಸೋಲಿಸ್ಲಿಕ್ಕಾಗಿ, ಅವನು ಸಾಯಿಸ್ಲಿಕ್ಕೆ, ಪ್ರವಾದಿಯನ್ನು ಸಾಯಿಸ್ಲಿಕ್ಕೆ ಬರ್ತಿರುವಂತ ಸಮಯದಲ್ಲಿ ನೋಡುತ್ತೇವೆ, ಆ ಪ್ರವಾದಿಯ ಶಿಷ್ಯನ್ ಕೇಳ್ತಾನೆ, ಅಯ್ಯ, ನಾವಿಬ್ಬರೇ ಇದ್ದೀವಿ, ಅಯ್ಯೋ ನಮ್ಮ ಸಗಡೆ ಯಾರಿಲ್ಲ, ದೊಡ್ಡ ಸಮ್ಮುಖ ಬರ್ತದೆ ನಮ್ ಸಾಯಿಸ್ಲಿಕ್ಕಾಗಿ, ದೊಡ್ಡ ಸೈನ್ಯ ಬರ್ತದೆ ಸಾಯಿಸ್ಲಿಕ್ಕಾಗಿ ಅಂತಂದಾಗ ದೇವಸೇವಕನು ಪ್ರಾರ್ಥನೆ ಮಾಡ್ತಾನೆ, ಅಯ್ಯ, ಇವನು ಕಣ್ಣು ತೆರೆ ಮಾಡು, ಇವನು ಗೊತ್ತಾಗ್ತಾ ಇಲ್ಲ, ಯಾರಿದ್ರೆ ಪಕ್ಕದಲ್ಲಿ ಗೊತ್ತಾಗ್ತಾ ಇಲ್ಲ ಅಂತಂದಾಗ ವಾಕ್ಯದ ಬರೆದಿದೆ ನೋಡ್ತೇವೆ, ಪರಿಶುದ್ಧಾತ್ಮ ದೇವರು ಅವನ ಕಣ್ಣನ್ನು ತೆರೆ ಮಾಡುವಾಗ ವಾಕ್ಯದಲ್ಲಿ ಬರೆದಿದೆ, ರಥಾಶ್ರಗಳು ಅವರ ಪಕ್ಕದಲ್ಲಿ ನಿಂತಿರುವುದನ್ನು ಆ ಒಬ್ಬ ಸೇವಕನು ಕಂಡನು. ವಾಕ್ಯದಲ್ಲಿ ಬರೆದಿದೆ ಪ್ರಿಯರೇ, ರಥಾಕ್ಷಗಳು ಅವ್ರ ಜೊತೆಯಲ್ಲಿ ಹೋಗ್ತಾ ಇದ್ದೇವೆ. ಇವತ್ತು ನೋಡ್ತೇವೆ, ಜೀವನದಲ್ಲಿ ನೀನು ಅನೇಕ ಸಾರಿ ನೀನು ಒಬ್ಬಂಟಿಗನಾಗಿ ದಣಿದು ನಿನ್ನ ಜೀವನ ಮುಂದೆ ಹೋಗ್ತಾ ಇದೆಯಾ. ಇದು ನನ್ನ ಬಿಡ್ತಾ, ಈ ರೋಗ ನನ್ನ ಬಿಡ್ತಾ ಇಲ್ಲ, ಈ ಕಷ್ಟ ನನ್ನ ಬಿಡ್ತಾ ಇಲ್ಲ, ಈ ಕಣ್ಣೀರನ್ನು ಬಿಡ್ತಾ ಇಲ್ಲ ಅಂದ್ಕೊಳ್ತಾ ಇದೀಯಾ. ಭಯಪಡಬೇಡ, ಯಾಕೋಬನ ಸಂಗಡ ಯೆಹೋವನು ನಿಂತ್ಕೊಂಡಿದ್ದಾನಂತೆ. ನಿನ್ ಸಂಗಡ ನಿನ್ನ ಅಪ್ಪ ಅಮ್ಮ ನಿಂತ್ಕೊಳ್ಳೋದೇ ಇರ್ಬೋದು, ನಿನ್ ಸಂಗಡ ನಿನ್ನ ಬಂಧು ಬುತ್ತಿ ನಿಂತ್ಕೊಳ್ಳೋದೇ ಇರ್ಬೋದು, ನಿನ್ ಸಂಗಡ ನಿನಗೆ ಯಾರು ನಿಂತ್ಕೊಳ್ಳೋದಿರ್ಬೋದು, ಆದರೆ ಸರ್ವಶಕ್ತನಾಗಿರುವ ದೇವರು ನಿಂತ್ಕೊಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಒಬ್ಬಂಟಿಗನನ್ನು ದೇವರು ಸಂಸಾರಿಗಳನ್ನಾಗಿ 1000 ಜನರಾಗಿ ದೇವರು ಬಲಪಡಿಸ್ತಾನೆ ಪ್ರಿಯರೇ. ಒಬ್ಬನನ್ನು 1000 ಜನರಾಗಿ ದೇವರು ಬಲಪಡಿಸ್ತಾನೆ. ಯಾಕೋಬನ ಬಲಪಡಿಸ್ತದನ, ಯಾಕೋಬನ ಕನಸಲ್ಲಿ ತೋರಿಸ್ತದನ ಏನ್ ಕನಸು ತೋರಿಸ್ತದನ, ಮಗನೇ, ಈಗ ನನ್ನ ಸಗಡೆ ಇದ್ದೇನೆ, ಮಗನೇ, ನಾನು ಸಗಡೆ ಇದ್ದೇನೆ ಅನ್ಕೋತಿದ್ದೆ. ಈ ದಿನ ಮಧ್ಯಾಹ್ನ ಹಿಂಬದಿನ ಅನ್ಕೋತಾ ಇದೀಯ, ಇನ್ನೆಷ್ಟು ದಿನ ಈ ಕಣ್ಣೀರು, ಇನ್ನೆಷ್ಟು ದಿನ ಈ ವೇದನೆ, ನನ್ನ ಜೀವನ ಬರೀ ಇದೇ ಆಯ್ತಲ್ಲ. ದೇವವಾಕ್ಯ ಹೇಳ್ತದೆ, ನನ್ನ ಪ್ರೀತಿಯ ಸಹೋದರನೇ ಸಹೋದರಿ, ನಿನ್ನ ಪಕ್ಷದಲ್ಲಿ ದೇವರು ನಿಂತುಕೊಂಡಿದ್ದಾನೆ. ಹಲ್ಲೆಲೂಯಾ. ಶರೀರ ಕಣ್ಣುಗಳಿಂದ ಕಾಣಾಗಿಲ್ಲ ರೀ, ಅದು ಆತ್ಮಿಕವಾಗಿ ನೀನು ನೋಡೋದಾದ್ರಗಿನ, ಆತ್ಮಿಕವಾಗಿ ದೃಷ್ಟಿಸೋದಾದ್ರಗಿನ ನೋಡ್ತೀಯ. ದೇವರೇ ನಿನ್ನ ಪಕ್ಕದಲ್ಲಿರುವಾಗ, ಸೃಷ್ಟಿಕರ್ತನ ಪಕ್ಕದಲ್ಲಿರುವಾಗ, ಈ ಲೋಕದ ಯಾವುದೇ ವ್ಯಕ್ತಿ ನಿನ್ನನ್ನು ಏನು ಅಲಗಾಡಿಸಕ್ಕಾಗಲ್ಲ. ಯಾವ ಅಧಿಕಾರಿ ಆಗಲಿ ಏನು ಮಾಡಕ್ಕಾಗಲ್ಲ. ಅಲ್ಲಿ ನೋಡ್ತೇವೆ 13ರ ವಚನ ಕೆಳಗೆ ಹೋದ್ರಿ ಈ ಸಮಯದಲ್ಲಿ, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ಇಸ್ಸಾಕನ ದೇವರು ಆಗಿರುವ ಯೆಹೋವನು, ನೀನು ಮಲಗಿಕೊಂಡಿರುವ ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ಕೊಡುತ್ತೇನೆ. ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವುದು. ನೀನು ಪೂರ್ವ ಪಶ್ಚಿಮೋತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುವಿ. ನಿನ್ನ ಮೂಲಕವು, ನಿನ್ನ ಸಂತತಿಯ ಮೂಲಕವು ಭೂಮಿಯ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಹಲ್ಲೆಲೂಯಾ. ಒಬ್ಬ ಮೋಸಗಾರನ ಸಂಗಡ, ಮೋಸ ಮಾಡಿದವನ ಸಂಗಡ ದೇವರು ಮಾತಾಡ್ತದನು. ಅವನು ಮೋಸ ಮಾಡಿದಾನೆ, ಆದರೆ ಅವನು ಒಬ್ಬಂಟಿಗನಾಗಿ ಅವನು ಓಡಿ ಹೋಗ್ತಾ ಇದ್ದಾನ, ಪ್ರಾಣ ಭಯದಿಂದ, ಅಪಾಯದಿಂದ ಓಡಿ ಹೋಗ್ತಾ ಇದ್ದಾನ. ವಾಕ್ಯ ಹೇಳ್ತಾತ, ನಾನು ಅಬ್ರಹಾಮನ ದೇವರು, ನಾನು ಇಸಾಕನ ದೇವರು, ನನ್ನ ವಾಗ್ದಾನಗಳ ದೇವರು, ನೀನು ಮಲ್ಕೊಂಡಿಯಲ್ಲ, ನೀನು ಮಲಗಿದ್ಯಲ್ಲ, ಈ ದೇಶ ನೀನು ಕೊಡ್ತೇನೆ ಎಂಬುದಾಗಿ. ಕೀರ್ತನೆ 2ನೇ ಅಧ್ಯಾಯ 8ನೇ ವಚನ ಓದ್ರಿ. ಕೀರ್ತನೆ 2ನೇ ಅಧ್ಯಾಯ 8
ಹ್ಮ್ 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 ಅಲ್ಲಿ ಏನಂತ ಹೇಳ್ತಾ, ಇಲ್ಲಿ ಅಂತ ಹೇಳ್ತಾ, ಅಲ್ಲಿ ಯಾಕೋಬನ ಕೇಳಿಲ್ಲ ದೇವ್ರನ್ನ, ಆದ್ರೆ ಏನಂತ ಹೇಳ್ತಾನ, ನೀನು ಮಲಗಿರುವ ನೀನು ಮಲಗಿರುವ ಈ ದೇಶವನ್ನು ಕೊಡ್ತೇನೆ. ಇಲ್ಲಿ ವಾಕ್ಯ ಹೇಳ್ತಾ ನೋಡ್ತೇವೆ, ದೇಶಗಳನ್ನು, ಎಲ್ಲಾ ದೇಶಗಳು ನಿನಗೆ ಏನ್ ಮಾಡ್ತೇನೆ, ಸ್ವಾಸ್ಥ್ಯ. ಸ್ವಾಸ್ಥ್ಯ తెలుగు నేరలో బ్రోదరి, నన్ను అడుగుము, జనములను నీకు స్వాస్థ్యముగాను, భూమిని దిగంతము వరకు సొత్తుగాను, ఏమంట, సొత్తుగా దేవుడిస్తారంట. ఒక ఆస్తిగా దేవుడు నీకు ఇస్తా. ಆಸ್ತಿ ಆಸ್ತಿ ನನಗೆ ಬೇಡ ಅಂತಾರೆ ಈ ಲೋಕದಲ್ಲಿ ಯಾರನ್ನ ಇದ್ದಾರ? ಪ್ರತಿಯೊಬ್ಬರಿಗೆ ಆಸ್ತಿ ಬೇಕು, ಪ್ರತಿಯೊಬ್ಬರಿಗೆ ಮನೆ ಬೇಕು, ಪ್ರತಿಯೊಬ್ಬರಿಗೆ ಊಟ ಬೇಕು, ಪ್ರತಿಯೊಬ್ಬರಿಗೆ ದುಡ್ಡು ಬೇಕು, ಪ್ರತಿಯೊಬ್ಬರಿಗೆ ಬಂಗಾರ ಬೇಕು, ಪ್ರತಿಯೊಬ್ಬರಿಗೆ ಎಲ್ಲವೂ ಬೇಕು. ನಿನಗೆ ಸ್ವತ್ತಾಗಿ ದೇವರು ಕೊಡ್ಲಿಕ್ಕಿದ್ದಾನೆ ಪ್ರಿಯರೇ. ನಿನಗೆ ಸ್ವಾಸ್ಥ್ಯವಾಗಿ, ನಿನಗೆ ಬಹುಮಾನಕರವಾಗಿ ದೇವರು ಕೊಡ್ಲಿಕ್ಕೆ ಇಷ್ಟಪಡ್ತದನ. ಯಾಕೋಬನಲ್ಲಿ ದುಡಿದಿಲ್ಲ, ಯಾಕೋಬನ ಕೆಲಸ ಮಾಡಿಲ್ಲ, ಯಾಕೋಬನ ಇನ್ನೂ ಅಲ್ಲಿ ಹೋಗ್ಲಿಲ್ಲ, ಆ ದೇಶಕ್ಕೆ ಹೋಗ್ಲಿಲ್ಲ, ಆ ದೇಶದ ಪರಿಸ್ಥಿತಿ ಗೊತ್ತಿಲ್ಲ. ತಾಯಿ ಹೇಳಿದಾಳೆ, ಹೋಗು ಹೋಗು, ಅಲ್ಲಿ ನಮ್ಮ ಸಹೋದರನಿದ್ದಾನೆ, ಸಹೋದರನ ಮಗಳನ್ನ ಮದುವೆ ಮಾಡ್ಕೊ ಅಂತ ಹೇಳ್ತಾನ ಅಷ್ಟೇ. ಲಾಭನ ಮನೆಗೆ ಕಳಿಸ್ತಾ ಇದ್ದಾಳೆ, ಹೋಗ್ತಾ ಇದ್ದಾನೆ. ಹೋಗ್ತಿರುವ ಸಮಯದಲ್ಲಿ ದೇವರು ಮಾತಾಡ್ತದಾನೆ, ಮಗನೇ, ಈ ದೇಶ ನಿನಗೆ ಕೊಡ್ತೇನೆ, ಈ ದೇಶ ನಿನಗೆ ಕೊಡ್ತೇನೆ. ನೀನು ಗ್ರಹಿಸದ ಆಶೀರ್ವಾದವನ್ನು ದೇವರು ನಮಗೆ ಕೊಡಲು ಇಷ್ಟಪಡುತ್ತಿದ್ದಾನೆ. ಹಲ್ಲೆಲೂಯಾ. ನಾನು ನೀನು ಗ್ರಹಿಸದ ಆಶೀರ್ವಾದಗಳು, ನಾನು ನೀನು ಬಯಸದ ಆಶೀರ್ವಾದಗಳು, ನೀನು ಅಪೇಕ್ಷೆ ಪಡದ ಕ್ರಿಯೆಗಳು ದೇವರು ನಮ್ಮ ಕುಟುಂಬಗಳಲ್ಲಿ ದೇವರು ಮಾಡ್ಲಿಕ್ಕಿದ್ದಾನೆ ಪ್ರಿಯರೇ. ಇದೇ ನಿಜವಾದ ಅಭಿವೃದ್ಧಿ, ಇದೇ ನಿಜವಾದ ಆಶೀರ್ವಾದ, ಇದೇ ನಿಜವಾದ ಸ್ವಾಸ್ಥ್ಯವು ದೇವರು ಕೊಡ್ಲಿಕ್ಕಿದ್ದಾನೆ ಪ್ರಿಯರೇ. ಒಬ್ಬಂಟಿಗನು ಸ್ವಾಮಿನ ಎಲ್ಲಿಗೆ ಹೋಗ್ಲಿ, ಸ್ವಾಮಿನ ಎಲ್ಲಿಗೆ ಹೋಗ್ಲಿ, ಸ್ವಾಮಿ ಅಪ್ಪ ನನಗೆ ಯಾರು ದಾರಿ ಕರ್ತ. ಯಾಕೋಬನು ಹೋಗ್ತಾ ಇದ್ದಾನೆ, ಜೀವನ ದಳ್ಕೊಂಡು ಒಂದು ಕಲ್ಲಿಟ್ಕೊಂಡು ಮಲಗಿದ್ದಾನೆ. ಕಲ್ಲಿಟ್ಕೊಂಡು ತಲೆ ಇಟ್ಕೊಂಡು ಕಲ್ಲಿ ಕೆಳಗೆ ತಲೆ ಕೆಳಗೆ ಕಲ್ಲಿಟ್ಕೊಂಡು ಮಲಗಿದ್ದಾನೆ. ನಿದ್ದೆ ಮಾಡ್ತದ, ಸುಸ್ತಾಗಿ ನಿದ್ದೆ ಮಾಡ್ತದ. ವಾಕ್ಯ ಹೇಳ್ತ, ಆ ಕನಸು ಅವನಿಗೆ ಆಶೀರ್ವಾದವನ್ನು ತಕೊಂಡು ಬಂತು ಪ್ರಿಯರೇ. ಆ ಕನಸು ಅವನಿಗೆ ಅಭಿವೃದ್ಧಿ ತಕೊಂಡು ಬಂತು. ಆ ಕನಸು ಅವನ ಭವಿಷ್ಯತನ್ನು ರೂಪಿಸುತ್ತೆ ಪ್ರಿಯರೇ. ಆ ಕನಸು ಅವನು ಗ್ರಹಿಸದ ಒಂದು ಆಳ್ವಿಕೆಯನ್ನು ಅವನ ಜೀವಿತದಲ್ಲಿ ಕೊಡುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳಿದೆ, ನಮ್ಮ ಜೀವನದಲ್ಲಿ ಪ್ರಾಮುಖ್ಯತೆ ಗೊತ್ತಾ, ಕನಸು ಕಾಣುವಂತವರಾಗಿರಬೇಕು, ಕನಸುಗಳನ್ನು ಕಾಣುವಂತವರಾಗಿರಬೇಕು. ದೇವರೇ, ನನ್ನ ಜೀವಿತದಲ್ಲಿ ಏನು ಮಾಡ್ಲಿಕ್ಕಿದೆಯಪ್ಪ, ಈ ರಾತ್ರಿ ನನ್ನ ಸಂಗಡ ಮಾತನಾಡು ಸ್ವಾಮಿ. ದೇವರೇ, ಈ ರಾತ್ರಿ ನನ್ನ ಸಂಗಡ ಮಾತನಾಡು ಸ್ವಾಮಿ. ನಾನು ಮಲಗ್ತದೇನಪ್ಪ, ನನ್ನ ಸಂಗಡ ನೀನು ಮಾತನಾಡು ಸ್ವಾಮಿ. ಕರ್ತನು ಒಬ್ಬಂಟಿಗನಾಗಿದ್ದಾನೆ, ಯಾಕೋಬನ ಒಬ್ಬಂಟಿಗನಾಗಿದ್ದಾನೆ. ದೇವ ಕೇಳ್ತ, ಅವನ ಸಂಗಡ ಒಬ್ಬಂಟಿಗನ ಸಂಗಡ ದೇವರು ಮಾತಾಡ್ತ. ನಮ್ಮ ಸಂಗಡ ಯಾರು ಇರಲಿರ್ಬೋದು, ಯಾರು ನಿಂತ್ಕೊಳ್ಳೋದಿರ್ಬೋದು. ನಿಂತ್ಕೊಳ್ಳೋ ಸಂಗಡ ಯಾರಿಲ್ವಾ? ಎಲ್ಲರೇನಾಗ್ಲಿ ಹೋಗಿದ್ದಾರ? ನೀನ್ ನಂಬಿದವರು, ನಿನ್ನ ನಂಬಿದವರೇ, ನೀನ್ ನಂಬಿದವರೇ ಕೈ ಬಿಟ್ಟು ಹೋಗಿದ್ದಾರ? ಬಿಟ್ಬಿಡು, ಬಿಟ್ಟುಬಿಡು. ವಾಕ್ಯ ಹೇಳ್ತಾ, ಯೆಶಾಯನು ಬರೆದ ಪುಸ್ತಕ 54ನೇ ಅಧ್ಯಾಯ ಅನ್ಕೋತೀನಿ. ಒಂದು ಮಾತು ಓದೋಣ. ಐವತ್ನಾಲ್ಕು 5ನೇ ವಚನ, 4-5 ವಚನ. ಹೆದರಬೇಡ, ನಿನಗೆ ಅವಮಾನ ಆಗೋದಿಲ್ಲ, ನಾಚಿಕೆ ಪಡದಿರು, ನಿನಗೆ ಆಶಾಭಂಗವಾಗದು. ಯೌವನದಲ್ಲಿ ನಿನಗಾದ
ಅವಮಾನವನ್ನು ಮರೆತು ಬಿಡುವಿ. ವೃದ್ಧಾಪ್ಯದಲ್ಲಿ ನಿನಗೆ ಸಂಭವಿಸಿದ ನಿಂದೆಯು ಇನ್ನು ನಿನ್ನ ನೆನಪಿಗೆ ಬಾರದು. ನಿನ್ನ ಸೃಷ್ಟಿಕರ್ತನೇ ನಿನ್ನ ಪತಿ, ಆತನ ಹೆಸರು ಸೇನಾಧೀಶನಾದ ಯೆಹೋವನು. ವಾಕ್ಯ ಹೇಳ್ತಾ, ಅವಮಾನದ ನಿನ್ನ ಯವನ ಪ್ರಾರ್ಥನೆಗೆ ಅವಮಾನ ಆಗಿದ್ಯಾ? ಯವನ ಪ್ರಾರ್ಥನೆ ನಿಂದೆಗಳಾಗಿದ್ಯಾ? ಭಯಪಡಬೇಡ, ನಾನೇ ನಿನಗೆ ನಿನ್ನ ಪತಿ, ನಾನೇ ನಿನ್ನ ಗಂಡ ಬಿಟ್ಟವಳು ಎಂಬುದಾಗಿ ಆಲೋಚನೆ ಮಾಡ್ತಾ ಇದೀಯಾ ಬ್ಯೂನಾ? ಗಂಡ ಬಿಟ್ಟವಳು ಅನ್ಕೋಬೇಡ, ನಾನು ನಿನ್ಗೆ ಪತಿಯಾಗಿರ್ತೇನೆ. ಐ ಆಮ್ ಯುವರ್ ಹಸ್ಬೆಂಡ್ ಎಂಬುದಾಗಿ ಇಂಗ್ಲಿಷ್ ಹೇಳ್ತಂತೆ. ಸಭೆ ಕ್ರಿಸ್ತನ ಮೊದಲ ಗಿತ್ತಿಯಾಗಿದೆ ಪ್ರಿಯರೇ. ಸಭೆ ಕ್ರಿಸ್ತನ ಹೆಂಡತಿಯಾಗಿದೆ. ಆ ಹೆಂಡತಿಗೆ ದೇವರು ಹೇಳ್ತಾ ಇದ್ದಾನೆ, ನಾನೇ ನಿನ್ನ ಪತಿ, ನಾನು ನಿನಗೆ ಪತಿಯಾಗಿರ್ತೀನಿ. ಕನಸಲ್ಲಿ ಯಾಕೋಬನ ಸಂಗಡ ದೇವರು ಮಾತಾಡ್ತದಾನೆ, ಮಗನೇ ಭಯಪಡಬೇಡ, ಭಯಪಡಬೇಡ, ನೋಡ್ತೇವೆ ಈ ದೇಶನಲ್ಲಿ ನಿನಗೆ ಕೊಡ್ತೇನೆ ಎಂಬುದಾಗಿ. ಓದ್ರಿ ಈ ಸಮಯದಲ್ಲಿ, ಹಾಗೆ ಮುಂದಕ್ಕೆ ಹೋಗೋಣ. ಈ ಸಮಯದಲ್ಲಿ 14ನೇ ವಚನ, ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ, ನೀನು ಪೂರ್ವ ಪಶ್ಚಿಮೋತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುವಿ. ನಿನ್ನ ಮೂಲಕವು, ನಿನ್ನ ಸಂತತಿಯ ಮೂಲಕವು, ನೋಡ್ರಿ 15ನೇ ವಚನ, ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ, ನೀನು ಇಲ್ಲಿಂದ ಹೋಗ್ತಾ ಇದೆಯಲ್ಲ ಅಲ್ಲಿಗೆ ನಾನು ತಿರುಗಿ ಬರಮಾಡ್ತೀನಿ. ಇದು ಕೇವಲ ಪರಿಚಯ ಮಾತ್ರ, ಇದು ಕೇವಲ ಪರಿಚಯ. ನನ್ನ ಟೈಮ್ ಆಗ್ತಾ ಇದೆ ಇವತ್ತು. ಈ ಒಂದು ಸಂದೇಶದ ಪರಿಚಯ ಮಾತ್ರ. ಇದು ಒಬ್ಬ ವ್ಯಕ್ತಿಯ ವಿಷಯದಲ್ಲಿ ಮಾತಾಡ್ತದೆ. ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಅವನ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು 2-3 ವಾರ ಸಾಲಲ್ಲ, 2-3 ವಾರ ಸಾಲಲ್ಲ. ಇದು ಈ ವ್ಯಕ್ತಿ ಸಂಗ ದೇವರು ಮಾತಾಡ್ತಾ ಹೇಳ್ತಾನೆ, ಮಗನೇ ಧೂಳು, ನೋಡ್ತೇವೆ ಈ ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ನಿನ್ನ ಸಂತತಿಯನ್ನು ಆಶೀರ್ವದಿಸ್ತಾನೆ ಎಂಬುದಾಗಿ ನೋಡ್ತೇವೆ. ಹೇಳ್ತಾನೆ, ಎಲ್ಲಾ ಕುಲದವರಿಗೂ ನಿನ್ನಿಂದ ಆಶೀರ್ವಾದ, ಎಲ್ಲಾ ಕುಲಗಳಿಂದ ಆಶೀರ್ವಾದ ಮಾಡು. ಅವನು ಕಾಣ್ತಿರೋ ಕನಸು ಏನದು ಗೊತ್ತಾ? ಅದು ಅಭಿವೃದ್ಧಿಯ ಕನಸು. ಅವನು ಕಾಣ್ತಿರುವ ಕನಸು ಏನು ಗೊತ್ತಾ? ಅದು ಆಶೀರ್ವಾದ ಕನಸು. ಅವನು ಕಾಣ್ತಿರೋ ಕನಸು ಏನು ಗೊತ್ತಾ? ಅವನ ಜೀವಿತದಲ್ಲಿ ಮೆಟ್ಟಲು ಹತ್ತಿರುವಂತ ಕನಸು. ಅದಕ್ಕಾಗಿ ಯು ಹ್ಯಾವ್ ಎ ಡ್ರೀಮ್. ನಿನಗೊಂದು ಕನಸು ಇರಬೇಕ್ರಿ, ನಿನಗೊಂದು ಕನಸು ಇರಬೇಕು. ಎಂತ ಕನಸು ಕಾಣ್ತಾ ಇದೆಯಾ? ಎಂತ ಕನಸು ಕಾಣ್ತಾ? ನೋಡ್ತೇವೆ ಯಾಕೋಬನ ಕನಸು ಕಾಣ್ತಾ ಇದ್ದಾನೆ. ಯಾಕೋಬನ ಕನಸು ಕಾಣ್ತಾ ಇದ್ದಾನೆ, ಆಕಾಶದ ತುದಿಯನ್ನು ಮುಟ್ಟುವಂತ ಆಶೀರ್ವಾದ, ಆಕಾಶದ ತುದಿಯನ್ನು ಮುಟ್ಟುವಂತ ನೆಚ್ಚಣಿಕೆ, ಆಕಾಶದ ತುದಿಯನ್ನು ಮುಟ್ಟುವಂತ ಆಶೀರ್ವಾದ, ಅಭಿವೃದ್ಧಿಗಳು ಜೊತೆಯಲ್ಲಿ ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ. ಯಾವಾಗ ನೀನು ನೋಡ್ತೀಯೋ ದೇವರು ಆ ಕನಸುಗಳನ್ನು ನೋಡುವಾಗ ಒಂದ್ ದಿವಸ ಬರ್ತತ, ಆ ಕನಸುಗಳು ದೇವರು ವಾಗ್ದಾನ ನೆರವೇರಿಸಲಿಕ್ಕೆ ಶಕ್ತಿ ಉಳ್ಳವನಾಗಿದ್ದಾನೆ, ಶಕ್ತಿ ಉಳ್ಳ ದೇವರಾಗಿದ್ದಾನೆ. ನೀನು ಯಾವಾಗ ಕನಸುಗಳನ್ನು ಕಾಣಬೇಕೆಂಬ ಆಲೋಚನೆಯಿಂದ ನೀನು ಹೋಗ್ತೀಯೋ, ಒಂದು ದೇವರು ಖಂಡಿತ ಆ ಕನಸುಗಳ ಮೂಲಕ ದೇವರಿನ ಸಹ ಮಾತಾಡಿ ಆ ಕನಸುಗಳಲ್ಲಿಯೇ ದೇವರನ್ನು ಮೇಲೆ ಕೆತ್ತುತ್ತಾನೆ ಪ್ರಿಯರೇ. ಅದನ್ನು ಕಾರ್ಯರೂಪದಲ್ಲಿ ತರುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ನೋಡ್ತೇವೆ 15ನೇ ವಚನ, 16 ವಚನ, 15-16, ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೆರವೇರಿಸದ ಹೊರತು ಬಿಡುವುದಿಲ್ಲ ಅಂದಾನ ದೇವ್ರ. ಅಂತದಾನ, ನಾನು ನೆರವೇರಿಸದೆ ನೀನು ಬಿಡೋದಿಲ್ಲ. ದೇವರು ನಿನ್ನ ಕೈ ಬಿಡೋಂಗಿಲ್ಲ.
ತನ್ನ ವಾಗ್ದಾನ ನೆರವೇರಿಸದೆ ನಿನ್ನನ್ನು ಕೈ ಬಿಡೋದಿಲ್ಲ ದೇವರು. ಹಲ್ಲೆಲೂಯಾ. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನು. ಇಲ್ಲಿ ವಾಕ್ಯ ಹೇಳ್ತಾ, ನಾನು ನನ್ನ ವಾಗ್ದಾನ ನೆರವೇರಿಸದೆ ನಿನ್ನನ್ನು ಕೈ ಬಿಡೋದಿಲ್ಲ. ಜೀವನದಲ್ಲಿ ಮತ್ತೊಮ್ಮೆ ನಾನು ಹೇಳ್ತೀನಿ, ದೇವ್ರ ಕೈ ಬಿಡೋದಿಲ್ಲ ರೀ. ಪಕ್ಕದ ವ್ಯಕ್ತಿ ಹೇಳ್ರಿ, ದೇವ್ರ ಕೈ ಬಿಡೋದಿಲ್ಲ, ದೇವ್ರನ್ನ ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ದೇವ್ರ ಕೈ ಬಿಡೋದಿಲ್ಲ ಪ್ರೇರೆ, ಎಂದಿಗೂ ಕೂಡ. ಸೋತೋಗ್ಬೇಡ. ದೇವ್ರ ಕೈ ಬಿಟ್ಟಿಲ್ಲ. ನನ್ನ ದೇವ್ರ ಕೈ ಬಿಟ್ಟಿಲ್ಲ ಇನ್ನ ನಿನ್ನ ಜೀವಿತದಲ್ಲಿ ನಿನ್ನ ಸಂಗಡ ದೇವ್ರಿದ್ದಾನೆ. ಹಲ್ಲೆಲೂಯಾ. ದೇವ್ರ ಮಾತಾಡ್ತಾ ಇದ್ದಾನೆ. ಆದ್ರೆ ಏನ್ ಮಾಡ್ತದ, ನಿದ್ದೆ ಮಾಡ್ತದ. ನೀನು ನಿದ್ದೆಯಲ್ಲಿ ದೇವ್ರ ಸಂಗಡ ಮಾತಾಡ್ತಾನ. 16ನೇ ವಚನ ಓದೋಣ. ಯಾಕೋಬನು ಏನ್ ಮಾಡ್ತದನ, ನಿದ್ದೆಯಿಂದ ಎಚ್ಚೆತ್ತು ನಿಜವಾಗಿ ಯೆಹೋವನು ಈ ಸ್ಥಳದಲ್ಲಿ ಇದ್ದಾನೆ. ಅದು ನನಗೆ ತಿಳಿದೇ ಹೋಯ್ತಲ್ಲ ಎಂದು ಅಂದುಕೊಂಡು ಭಯಪಟ್ಟು, ಈ ಸ್ಥಳವು ಎಷ್ಟೋ ಯಾವ್ದಂತ, ಯಾವ ಸ್ಥಳ? ದೇವರು ನಿನ್ನ ಸಂಗಡ ಮಾತಾಡಿದ ಸ್ಥಳ. ದೇವ್ರ ಸಂಗಡ ಮಾತಾಡ್ತಿರ್ತ ಈ ಸ್ಥಳ. ದೇವ್ರ ನಿನ್ನ ಸಂಗಡ ಮಾತಾಡ್ತಿರ್ತ ಈ ಸ್ಥಳ. ಎಷ್ಟೋ ಭಯಂಕರ. ಅಯ್ಯೋ ಇದೆಂತ ಆಶೀರ್ವಾದ, ಅಯ್ಯೋ ಎಂತ ಮಾತು ಎಂಬುದಾಗಿ ಅವನು ದೇವರ ಕೂಡ ಮಾತನಾಡ್ತಾ ಇದ್ದಾನೆ. ಅಲ್ಲಿ ಹೇಳ್ತಾರೆ ನೋಡ್ರಿ, ಆ ಸ್ಥಳಕ್ಕೊಂದು ಹೆಸರಿಡ್ತಾನ. ಆ ಸ್ಥಳದ ಹೆಸರೇ ಓದನ ಕೆಳಗ. ಇದು ದೇವರ ಮನೆ ಹೊರತು ಬೇರೆ ಅಲ್ಲ. ಇದು ಯಾವ್ದಂತ, ಪರಲೋಕದ ಬಾಗಿಲು. ದೇವರ ಆಲಯ ಅದು ಪರಲೋಕದ ಬಾಗಿಲು. ದೇವರ ಆಲಯ ಪರಲೋಕ. ಅದು ಕಳ್ಳರ ಗವಿ ಅಲ್ಲ, ಅದು ಸುಳ್ಳರ ಮನೆ ಅಲ್ಲ, ಅದು ದೇವರ ಆಲಯ. ನಾನು ಹೇಳ್ತಾ ಇರ್ತೀನಿ, ಇಲ್ಲಿ ನೀನು ಕಾಲಿಕ್ಕುವಾಗ, ಇಲ್ಲಿಗೆ ನೀನು ಬರುವಾಗ ನೀನು ದೇವ್ರ ಸಂಗಡ ಮಾತನಾಡಿ ಬರಬೇಕು. ದೇವರೇ, ನನಗೆ ಏನು ಕೊಡ್ಲಿಕ್ಕಿದ್ಯಪ್ಪ? ಯಾವ ನಿಧಿ ನನಗಾಗಿಟ್ಟಿದ್ಯಾ ಸ್ವಾಮಿ? ಯಾವ್ದು ನಿಕ್ಷೇಪ ನನಗಾಗಿಟ್ಟಿದ್ಯಾ ಸ್ವಾಮಿ? ಯಾವ ಆಶೀರ್ವಾದ ನನಗಾಗಿಟ್ಟಿದ್ಯಾ ಸ್ವಾಮಿ? ದೇವ್ರ ನನ್ನ ಸಂಗಡ ಮಾತಾಡು. ವಾಕ್ಯದಲ್ಲಿ ನೋಡುತ್ತೇವೆ, ಹೇಳ್ತಾನೆ. ಮುಂದಕ್ಕೆ ಹೋದ್ರಿ. ಹೊತ್ತಾರೆ ಅವನು ಎದ್ದಾಗ ಆ ಸ್ಥಳಕ್ಕೆ ಬೆತೇಲ್ ಎಂದು ಹೆಸರಿಟ್ಟನು. ನೋಡುತ್ತೇವೆ, ಆ ಸ್ಥಳಕ್ಕೆ ಬೆತೇಲ್ ಎಂಬುದಾಗಿ. ಅಲ್ಲಿ ಒಂದು ವಾಗ್ದಾನ ಮಾಡ್ತಾನೆ ದೇವರಿಗೆ. ಏನಂತ ವಾಗ್ದಾನ ಮಾಡ್ತದ ನೋಡಿ, 21ರಿಂದ ಓದ್ರಿ. 20ರಿಂದ ಓದ್ರಿ. ನಿಧಾನ. ಯಾಕೋಬನು, ಅಲ್ಲಿ ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿರುವುದಕ್ಕೆ ಆಹಾರವನ್ನು, ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನನ್ನು ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯೆಹೋವನೇ ನನ್ನ ದೇವರಾಗಿರುವನು ಮತ್ತು ನಾನು ಸ್ತಂಭವಾಗಿ ನಿಲ್ಲಿಸಿರುವ ಈ ಕಲ್ಲು ದೇವರ ಮನೆಯಾಗುವುದು. ಇದಲ್ಲದೆ ನಿನ್ನಿಂದ ನನಗೆ ಬರುವ ಎಲ್ಲ ಆಸ್ತಿಯಲ್ಲಿ 10 ಪಾಲನ್ನು ನಿನಗೆ ಸಮರ್ಪಿಸುವನೆಂಬುದಾಗಿ ಮಾತು ಕೊಡುತ್ತೇನೆ ಎಂದು ಹರಿಕೆ ಮಾಡಿಕೊಂಡನು. ಯಾಕೋಬನು ಅವನು ದೇವರ ಸಂಗಡ ಮಾತನಾಡ್ದ. ದೇವರು ಮೊದಲು ಅವನ ಸಂಗಡ ಮಾತಾಡ್ದ, ಈಗ ಅವನು ದೇವ್ರ ಸಂಗಡ ಮಾತಾಡ್ತಾ ಇದ್ದಾನೆ. ಅವನು ಮಲಗಿರುವಾಗ ದೇವರು ಅವನ ಸಂಗಡ ಮಾತಾಡ್ದ. ಅವನ ಶರೀರವು ದೃಢಪಡಿಸಿಕೊಳ್ತಿರುವಾಗ ನೋಡುತ್ತೇವೆ, ಅವನ ಶರೀರವು ಬಲಹೀನವಾದಾಗ ದೇವರ ಸಂಗಡ ಮಾತಾಡ್ದ. ಬಲವನ್ನು ಹೊಂದಿಕೊಂಡ ನಂತರ ಬೆಳಿಗ್ಗೆ ಹೇಳ್ತಾನೆ, ನೋಡುತ್ತೇವೆ, ಮಲಗಿದವನು ಎದ್ದು ಆ ಕಂಬವನ್ನು ನಿಲ್ಲಿಸಿ ಹೇಳ್ತಾನೆ, ನಾನು ಹೋಗ್ತಾ ಇದ್ದೇನೆ, ನನ್ನ ಪ್ರಯಾಣವು, ನನ್ನ ಕೆಲಸವು, ನನ್ನ ಕಾರ್ಯಗಳು ಸಫಲವಾದರೆ ದೇವರೇ ನೀನು ನನಗೆ ಏನು ಕೊಟ್ಟು ಆಶೀರ್ವಾದ ಮಾಡ್ತೇವೋ ಅದರಲ್ಲಿ 10ರಲ್ಲಿ 1 ಭಾಗ ನೀನು ಕೊಡ್ತೀನಿ ಎಂಬುದಾಗಿ
ದೇವರ ಮುಂದೆ ಅವನು ದೇವರ ಮುಂದೆ ಅವನು ಏನ್ ಮಾಡ್ತಾನೆ ಗೊತ್ತಾ? ಅರಿಕೆಯನ್ನು ಮಾಡ್ತಾನೆ. ಇಂಗ್ಲಿಷ್ ಹೇಳ್ತಾ ಹಿ ಕಮಿಟೆಡ್ ವಿತ್ ಎ ವಾವ್ ಎಂಬುದಾಗಿ. ವಾವ್ ವಾವ್ ಎಂಬ ಪದಕ್ಕೆ ಅರ್ಥ ಏನ್ ಗೊತ್ತಾ? ದೇವರ ಮುಂದೆ ಅವನು ಒಂದು ಅರಿಕೆಯನ್ನು ಮಾಡಿದನು. ದೇವರ ಮುಂದೆ ಒಂದು ದೇವರಿಗೆ ಒಂದು ಪ್ರಕಟಣೆ ಮಾಡಿ ದೇವರ ಮುಂದೆ ತಾನು ಒಪ್ಪಿಸಿಕೊಟ್ಟ ಎಂಬುದಾಗಿ. ಇವತ್ತು ದೇವರನ್ನ ಚೆನ್ನಾಗಿ ಮಾತಾಡ್ತದೆ. ಎಚ್ಚೆತ್ಕೊಳ್ರಿ ನನ್ನ ಪ್ರಿಯ ದೇವರ ಮಕ್ಕಳೇ. ಇನ್ನು ಒಬ್ಬಂಟಿಗನಾಗಿ ಜೀವನದಲ್ಲಿ ಅನೇಕ ಜಿಗುಪ್ಸೆಗಳಿಂದ ಸೋತಿನಿ ಬಂದಿದ್ಯಾ? ಈ ಮಧ್ಯ ದೇವರ ಮಾತಾಡ್ತಾನೆ. ನನ್ನ ದೇವರು ಯಾಕೋಬನ ದೇವರು, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು. ದೇವ್ರ ದರ್ಶನ ಕೊಡ್ತಾನೆ. ಕೊನೆಯ ವಚನ ಓದಿ ನಾವು ಮುಗಿಸೋಣ. ಯೋವೇಲ ಬರೆದ ಪುಸ್ತಕ 2:28. ಮುಂದಿನ ದಿನಗಳಲ್ಲಿ ನಾವು ಮುಂದಕ್ಕೆ ಸಾಗೋಣ. ಇನ್ನು ಅನೇಕ ಕನಸುಗಳು ಕಂಡಿದ್ದಾರೆ. ದೇವಚಿತ್ತ ಆದ್ರೆ ಇನ್ನು ಕನಸುಗಳು ಕಂಡ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ಪ್ರಯಾಣ ಸಾರ್ಲಿಕ್ಕೆ ಇಷ್ಟಪಡ್ತೇನೆ. ಯೋವೇಲ 2:28. ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸ್ತೇನೆ. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವು. ಯಾವ ಅಂತ ಕನಸು ಕಾಣ್ತದೆ? ಯವನಸ್ಥರು ದರ್ಶನಗಳು, ದಿವ್ಯ ದರ್ಶನ ಕಾಣುತ್ತೆ. ದಿವ್ಯ ದರ್ಶನಗಳು, ದೇವರ ದರ್ಶನಗಳು ಕಾಣ್ತವೆ. ದೇವಕ್ಕೆ ವಾಗ್ದಾನ ಮಾಡಿದ್ದಾನೆ, ನಾನು ಕೊಟ್ಟದನ್ನು ನಾನು ಎಂದಿಗೂ ನೆರವೇರಿಸ್ತೇನೆ ಎಂಬುದಾಗಿ. ನನ್ನ ಮಾತು ಕೊಟ್ಟ ದೇವರು ಮಾತು ತಪ್ಪಲಿಕ್ಕೆ ಮನುಷ್ಯನಲ್ಲ. ಮಾತು ಕೊಟ್ಟ ದೇವರು ಮಾತನ್ನು ತಪ್ಪಲಿಕ್ಕೆ ಮನುಷ್ಯನಲ್ಲ ಪ್ರಿಯರೇ. ಆ ಮಾತನ್ನು ನೆರವೇರಿಸಲಿಕ್ಕೆ ಶಕ್ತಿವಂತನಾಗಿದ್ದಾನೆ. ವಾಕ್ಯ ಹೇಳ್ತ ಯಾಕೋಬನ ಸಂಗ ದೇವರು ಮಾತಾಡ್ದ, ಯಾಕೋಬನೇ, ಈ ಭೂಮಿ ನಿನಗೆ ಕೊಡ್ತೇನೆ, ಈ ಆಹಾರನೇ ಕೊಡ್ತೇನೆ, ಈ ವಸ್ತ್ರನೇ ಕೊಡ್ತೇನೆ, ಇದೆಲ್ಲ ಕೊಡ್ತೇನೆ ಎಂಬುದಾಗಿ. ಎಷ್ಟು ಜನ ಮಕ್ಕಳು ಯಾಕೋಬನಿಗೆ? ಭೂಮಿಯಲ್ಲಿ ಎಷ್ಟು ಜನ ಮಕ್ಕಳು ಹುಟ್ಟಿದೆ ಯಾಕೋಬನಿಗೆ? 12 ಜನ ಮಕ್ಕಳು ಯಾಕೋಬನಿಗೆ ಹುಟ್ಟಿದ್ರು ಪ್ರಿಯರಿ. 2 ಹೆಂಡತಿಗಳು, 2 ದಾಸಿಯರು. ನೋಡುತ್ತೇವೆ 12 ಜನ ಮಕ್ಕಳು ದೇವರನ್ನು ಕೊಟ್ಟ. ಆಸ್ತಿ ಪಾಸ್ತಿ ಅನ್ನು ಹೊಂದಿಕೊಂಡು ಹಿಂತಿರುಗಿ ಬಂದು ತನ್ನ ಅಣ್ಣನ ಹತ್ರ ಹೋಗಿ ಸಂಗಮಿಸಿದಂತ, ತನ್ನ ಅಣ್ಣನ ಸಂಭಾಷಣೆ ಮಾಡಿದ ನಂತರ ಅವನು ಹೇಳ್ತಾನೆ, ಬನ್ನಿ ನಾವು ಅಲ್ಲಿ ಹೊಂದಕ್ಕೆ ಹೋಗೋಣ. ಒಂದು ಸ್ಥಳದಲ್ಲಿ ನಾನು ಒಬ್ಬಂಟಿಗನಾಗಿ ಹೋಗಿದ್ದೆ, ಅಲ್ಲಿಂದ ದೇವರ ಆಶೀರ್ವಾದ ಮಾಡಿದೆ. ಮತ್ತೆ ನಾನು ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಬೆತ್ತೇಲಿಗೆ ಹೋಗೋಣ ಬಾ ಎಂಬುದಾಗಿ. ಬೆತ್ತೇಲಿ ಮತ್ತೆ ತಿರುಗಿ ಹೋದಾಗ ವಾಕ್ಯ ಹೇಳ್ತದೆ, ಸಮಯದ ನಾನು ಬೇಗ ಮುಗಿಸ್ತದೇನೆ. ಇಲ್ಲಿ ಹೇಳ್ತದೆ ದೇವರು ಮತ್ತೆ ತಿರುಗಿ ಅವನು ಆಶೀರ್ವಾದ ಮಾಡಿದಂತ. ದೇವರಾದ ಮಗನೇ ಯಾಕೋಬು, ನೀನು ಮೋಸಕರನಲ್ಲ, ಇನ್ನು ಮುಂದೆ ನೀನು ಇಸ್ರಾಯೇಲ್ ನನ್ನ ಅಭಿವೃದ್ಧಿಯ ಪತನ, ಅಭಿವೃದ್ಧಿಯ ಪ್ರಾರಂಭ ಇಸ್ರಾಯೇಲ್ ಎಂಬುದಾಗಿ ದೇವರು ಅವನು ಆಶೀರ್ವದಿಸಿದ. ಒಬ್ಬಂಟಿಗನನ್ನು ದೇವರು ಸಂಸಾರಿಯನ್ನಾಗಿ ಮಾಡಿ ಸಂಸಾರನಿಗೆ ಮಕ್ಕಳು ಕೊಟ್ಟು ನೋಡುತ್ತೇವೆ. ಇವತ್ತು ಒಬ್ಬ ವ್ಯಕ್ತಿಯನ್ನೇ ಇಸ್ರಾಯೇಲ್ ದೇಶವಾಗಿ ದೇವರು ಮಾರ್ಪಡಿಸಿದ್ದಾನೆ. ಇವತ್ತು ಅದೇ ಇಸ್ರಾಯೇಲ್ ದೇಶದಿಂದ ಅಮೂಲ್ಯವಾದ ವಜ್ರ ವೈಡೂರ್ಯಗಳು ಬರ್ತವೆ, ಅಮೂಲ್ಯವಾದ ವಾಹನಗಳಿಗೆ ಪೆಟ್ರೋಲ್ ಡೀಸೆಲ್ ಬರ್ತದೆ. ಅದೇ ಅಮೂಲ್ಯವಾದಂತ ನೋಡುತ್ತೇವೆ ಅನೇಕ ವಿಷಯಗಳಲ್ಲಿ ದೇವರು ಅಲ್ಲಿಂದಲೇ ಇಡೀ ಜಗತ್ತಿಗೆ ಆಶೀರ್ವಾದ ಬರ್ತಾ ಇದೆ. ಒಬ್ಬೊಂಟಿಗೆ ನನ್ನ ದೇವರು ಕನಸು ಕೊಟ್ಟು ಅವನನ್ನು ವಿಸ್ತಾರವಾಗಿ ದೇವರು ಆಶೀರ್ವದಿಸಿದ ಪ್ರೇರೆ. ಹಲ್ಲೆಲೂಯ. ಈ ಮಧ್ಯಾಹ್ನ ದೇವ್ರು ನಿನಗೆ ಯಾವ ಕನಸು ಕೊಡ್ತಾನೆ ಗೊತ್ತಿಲ್ಲ. ದೇವ್ರನ್ನ ಕೇಳೋ, ದೇವ್ರೇ ಅಪ್ಪ ನನ್ನ ಜೀವಿತದಲ್ಲಿ ಸೋತೋಗಿದ್ದೇನೆ, ದೇವನ ಸಗಣ ಮಾತಾಡಿ. ಭಯಪಡಬೇಡ, ಹೆದರಬೇಡ. ದೇವರು ನಿನಗೆ ಉನ್ನತವಾದ ಆಶೀರ್ವಾದ ನಿನಗಾಗಿಟ್ಟಿದ್ದಾನೆ ಪ್ರೇರೆ. ಉನ್ನತ ಆಶೀರ್ವಾದ ನಿನಗಾಗಿಟ್ಟಿದ್ದಾನೆ. ನನ್ನ ಗಂಡ ಬಿಟ್ಟಿದ್ದಾನೆ, ನನಗೆ ಗಂಡ ಇಲ್ಲ, ನಾನು ವ್ಯಭಿಚಾರಿ ಆಗಿದ್ದಾನೆ, ಸಾರಿ ನಾನು ಇದಾಗಿದೆ, ಯಾವ್ದೆ ಗಂಡ ಸತ್ತವಳಾಗಿದ್ದೇನೆ, ನನ್ಗೆ ಯಾರಿದ್ದಾರೆ, ನಂಗೆ ಯಾರು ಸಹಾಯ ಮಾಡಿ. ಜನ ನೋಡುವಾಗ ಲೋಕದಲ್ಲಿ ನನ್ನ ಕೀಳಾಗಿ ನೋಡ್ತಾರ ಅನ್ಕೊಳ್ತಿದ್ಯಾ? ಭಯಪಡಬೇಡ, ದೇವರು ನಿನ್ನ ಮಾತಾಡ್ತಿದ್ದಾನೆ. ವಿಧವೆಯರ ಪರವಾಗಿದ್ದು ಹೋರಾಡುವ ದೇವರ ಆತನಾಗಿದ್ದಾನೆ. ಹಲ್ಲೆಲೂಯಾ. ಒಬ್ಬೊಂಟಿಗಳ ಸಂಗಡ ದೇವರು ಮಾತಾಡೋದಿರ ಆತನಾಗಿದ್ದಾನೆ. ಈ ಮಧ್ಯಾಹ್ನ ಕಣ್ಣ ಮುಚ್ಕೊಳ್ಳೋಣ, ದೇವ್ರ ಸಂಗಡ ಮಾತಾಡೋಣ. ದೇವ್ರ ಯಾಕೋಬನ ಕೊಡದ ಆಶೀರ್ವಾದ ನನಗೆ ದಯಪಾಲಿಸಪ್ಪ. ಜೀವನದಲ್ಲಿ ಸ್ವಾಮಿ ಸೋತು, ಕರ್ತನ ಜೀವನದಲ್ಲಿ ಸ್ವಾಮಿ ಜಿಗುಪ್ಸೆಯಿಂದ ಕರ್ತನೆ ಏನಾದರೂ ಹೊಂದಿಕೊಳ್ಳಬೇಕೆಂಬ ಆಶೆ ನಿನ್ನ ಆಲಯಕ್ಕೆ ಬಂದಿದ್ದೇನೆ. ಕರ್ತನೆ
ಶಂದರ ರಬ ರಿಕು ರಬ ಸಂದೆಲೆ ರೆಬೆ ಖರಾಬ ವಿರಿಂದಿಲ ರೋ ರಬ ಖರಾಬ ಚರಕ ಮತೊಲ ರಂದೆಲೆ ರೆಬೆ ಖರಾಬ ಓ ರಿಬಾ ಬಾಬಾ 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 ರತಲ ರಂದೆಲೆ ರೆಬೆ ಖರಾಬ ಮತೊಲ ರಂದೆಲೆ ರೆಬೆ ಖರಾಬ ಚರಕ ರತಲ ರಂದೆಲೆ ರೆಬೆ ಖರಾಬ. ಆಶೀರ್ವಾದಿಸಲು ಬಾರಪ್ಪ యేసయ్య, ಹಾಳಾಗಿ ಬರುಡಾಗಿದೆ ಹೃದಯ, ಹಾಳಾಗಿ ಬರುಡಾಗಿದೆ ಹೃದಯ. ಎಷ್ಟೊಂದು ದಿನವೂ ನಿಕ್ಕವಾಗಿ ಹೋದೆ, ಕಾಣದೇನ ಎಲ್ಲೋ ಅಲೆದಿದೆ. ಎಷ್ಟೊಂದು ದಿನ ವ್ಯರ್ಥವಾಗಿ ಹೋದೆ, ದಾರಿ ಕಾಣದಿನ ಎಲ್ಲೆಲ್ಲೋ ತಿರುಗಾಡಿದೆ. ಹೃದಯದ ಆಸೆ ಪೂರೈಸಲು, ಹೃದಯದ ಆಸೆ ಪೂರೈಸಲು ನಿನ್ನ ಪಾದದ ಬಳಿ ಬಂದಿರುವೆ, ನಿನ್ನ ಪಾದದ ಬಳಿ ಬಂದಿರುವೆ. ಆಶೀರ್ವಾದಿಸಲು ಬಾರಪ್ಪ యేసయ్య, ಆಳಾಗಿ ಬರುಡಾಗಿದೆ ಹೃದಯ, ಹಾಳಾಗಿ ಬರುಡಾಗಿದೆ ಹೃದಯ. ಹೌದು ಸ್ವಾಮಿ, ಈ ಹೃದಯ ಬರಡಾಗಿದೆ, ಈ ಜೀವನ ಬರಡಾಗಿದೆ ಸ್ವಾಮಿ. ಕರ್ತನೇ, ಸೋತು ಸುಣ್ಣವಾಗಿ ನಾವು ಬಂದಿದ್ದೇವೆ. ಕರ್ತನೇ, ಆಶೀರ್ವದಿಸು, ಆಶೀರ್ವದಿಸು ಕರ್ತನೇ. ಕನಸಿನಲ್ಲಿ ಯಾಕೋಬನ ಸಂಗಡ ಮಾತಾಡಿ ಆಶೀರ್ವದಿಸಿದ ದೇವರೇ, ದೇವರೇ ನೀನು ಮಾತನಾಡಿದೀಯ. ಆ ಮಾತು ಪ್ರತಿಯೊಬ್ಬರ ಜೀವಿತದಲ್ಲಿ 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡುವಂತೆ ನೀಂತಾನೆ ಸಾಕಿ ಸಲಹು ತಂದೆಯೇ. ನಿನ್ನೆ ಮಹಿಮಂದಬೇಕಾಗಿ ನಿನಗೆ ಎಲ್ಲಾ ವಿಷಯವನ್ನು ಒಪ್ಪಿಸಿಕೊಡುತ್ತಾ, ಯೇಸು ರಾಜನೇ, ನಿನ್ನ ನಾಮದಲ್ಲಿ ಈ ಆರಾಧನೆ, ಈ ಪ್ರಾರ್ಥನೆ ಸಮರ್ಪಿಸಿ ಸದುತ್ತರವನ್ನು ಪಡೆದು ಇದ್ದೇನೆ ತಂದೆಯಾದ ದೇವರೇ.